ಫ್ರೆಂಡ್ಸ್ ಇಲ್ಲಿ ರೈಸ್ ಜೊತೆಗೆ ಕಬಾಬ್ ಮಾಡ್ಕೊಂಡಿದ್ವಲ್ಲ ನೋಡಿ, ಕ್ರಷ್ ಮಾಡಿಬಿಟ್ಟು ಇದನ್ನು ಮತ್ತೆ ಆಯಿಲಲ್ಲಿ ಬೇಯಿಸ್ಕೊಂಡು ಹಾಕೊಂಡಿದ್ದು ನೋಡಿ. ನೋಡ್ಬಿಡು ನೀನು ಕೊಟ್ಟಿದ್ದು. ಸೊ ನಾವು ಹೇಳೋದಲ್ಲ, ಮಕ್ಕಳು ಹೇಳ್ತಾರೆ, ಇಲ್ಲ ಹೊರಗಡೆ ಅವ್ನು ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಸಖತ್ತಾಗಿದೆ. ವಾವ್ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ಸಖತ್ತಾಗಿದೆ. ದಮ್ ಬೇರೆ ಕಟ್ಟಿದ್ರಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಸಖತ್ತಾಗಿದೆ. ಅಂಡ್ ವೆಯ್ಟ್ ಗೈಸ್, ನಿಜವಾಗ್ಲೂ ಕಾಯಕ್ಕಾಗ್ತಾ ಇಲ್ಲ. ನಿಜವಾಗ್ಲೂ ವಿಡಿಯೋಗೋಸ್ಕರ ಅಂತ ನಾನು ಸುಳ್ಳು. ಬಾಸುಮತಿ ಅಕ್ಕಿ ಅಲ್ವಾ ಫ್ರೆಂಡ್ಸ್, ಅದಕ್ಕೂ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಕಾಂಟ್ ವೆಯ್ಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೋಡಿದ್ರಿ ಅಲ್ವಾ, ಇವತ್ತು ದಮ್ ಬಿರಿಯಾನಿ ನಮ್ಮ ಹಸ್ಬೆಂಡ್ ಕೈ ರುಚಿನಲ್ಲಿ ತಿಂತಾ ಇರೋದು. ಬನ್ನಿ ಹೇಗೆ ಮಾಡಿದ್ದಾರೆ ಅಂತ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಸಿಕ್ಕಾಬಟ್ಟೆ ಟಿಪ್ಸ್ಗಳನ್ನ ಹೇಳಿದ್ದಾರೆ. ಈ ರೀತಿಯಾಗಿ ರುಚಿಯಾಗಿ ಬೇಕಂದರೆ ಕೊನೆವರೆಗೂ ನೀವು ವಿಡಿಯೋ ನೋಡಲೇಬೇಕು ಖಂಡಿತವಾಗ್ಲೂ. ಟೊಮೊಟೊ, ಕೊತ್ತಂಬರಿ, ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ. ಇಲ್ಲೇನೇನು ಹಾಕಿದ್ದೀರಾ ಖಾರಕ್ಕೆ ಅಂತ ಹೇಳ್ಬಿಡಿ. ಆವಾಗಲೇ ಹೇಳಿ. ಒಂದು ಟೊಮೊಟೊ, ಒಂದು ಸಣ್ಣದು ಈರುಳ್ಳಿ, ಒಂದು 5 ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ. ಸೊ ಟೊಮೊಟೊ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಪೇಸ್ಟು. ಕುಕ್ಕರ್ನ ಇಟ್ಟಿದ್ರು, ಬಿಸಿ ಆಗಿದೆ. ಸೊ ಎಣ್ಣೆನ ಹಾಕೋತಾ ಇದ್ದಾರೆ. ಸೊ ಎಣ್ಣೆ ಬಿಸಿ ಆದಮೇಲೆ ಇವಾಗ ಒಂದೊಂದಾಗಿ ಒಗ್ಗರಣೆಗೆ ಸೇರಿಸ್ಕೊತಾರೆ. ಸೊ ಇವತ್ತು ಬಿರಿಯಾನಿನ ಮಾಡ್ತಾ ಇದ್ದಾರೆ. ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಇವತ್ತು ಸಂಡೇ ಮಾರ್ನಿಂಗು. ಸೊ ಮಾರ್ನಿಂಗ್ಗೆ ಬಿರಿಯಾನಿನ ಮಾಡ್ತಾ ಇದ್ದಾರೆ. ಬನ್ನಿ. ಸೊ ಇಲ್ಲಿ ಎಣ್ಣೆ ಕಾಯ್ದ ಚಕ್ಕೆ, ಏಲಕ್ಕಿ, ಲವಂಗ, ಸ್ಟಾರು, ಏನು ಬೇಕು ಒಗ್ಗರಣೆ ಐಟಮ್ಗಳನ್ನ ಹಾಕೋತಾ ಇದ್ದಾರೆ. ಸೊ ಇವಾಗ ಪಲಾವ್ ಎಲೆನ ಸೇರಿಸ್ತಾ ಇದ್ದಾರೆ. ದಮ್ ಬಿರಿಯಾನಿನ ರೀ, ದಮ್ ಬಿರಿಯಾನಿ. ಇವತ್ತು ಬೆಳಗ್ಗೆನೇ ಸಂಡೇ ದಮ್ ಬಿರಿಯಾನಿನ ಟೇಸ್ಟ್ ಮಾಡುವಂಥ ದಿನ. ಸೊ ಹಸಿಮೆಣಸಿನ್ಕಾಯಿ, 3 ಮೆಣಸಿನ್ಕಾಯಿ, ಸೈಡ್ ಈರುಳ್ಳಿ, ಇಲ್ಲಿ ದಪ್ಪ 2 ಕಟ್ ಮಾಡಿರ್ತಾರೆ. ದಪ್ಪ ಹೋದರೆ ಸಣ್ಣ ಹೋದರೆ 3-4 ಮಾಡ್ಕೊಂಡು ಈರುಳ್ಳಿ ಜಾಸ್ತಿ ಹಾಕ್ಬಿಟ್ಟು ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ದಮ್ ಬಿರಿಯಾನಿ ರುಬ್ಬಕ್ಕೂ ಹಾಕ್ಕೊಂಡಿದ್ದಲ್ಲ, ರುಬ್ಬಕ್ಕೂ ಸ್ವಲ್ಪ ಹಾಕಿದ್ದೆ. ಅದಕ್ಕೆ ಈರುಳ್ಳಿ ಜಾಸ್ತಿ ಹಾಕೋಬೇಕು, ಟೇಸ್ಟ್ ಜಾಸ್ತಿ ಇದೆ. ಸೊ ಇಲ್ಲಿ ಈರುಳ್ಳಿನ ಜಾಸ್ತಿ ಹಾಕೋಬೇಕಂತೆ. ಸಣ್ಣವಾದರೆ ಒಂದು 4ರಿಂದ 5, ದೊಡ್ಡವಾದರೆ 1-2. ಸೊ ಈರುಳ್ಳಿ ಹಾಕೋದ್ರಿಂದನೇ ಈ ಬಿರಿಯಾನಿಗೆ ರುಚಿ ಅಂತ ಹೇಳ್ತಾ ಇದ್ದಾರೆ. ಗೋಲ್ಡನ್ ಕಲರ್. ಸೊ ಈರುಳ್ಳಿ ಆಲೆ ಟ್ರಾನ್ಸ್ಪರೆಂಟ್. ಸೊ ಸ್ವಲ್ಪ ಈರುಳ್ಳಿನ ಹೆಚ್ಚಿಡಬೇಕು. ಚೆನ್ನಾಗಿ ಈ ಥರ ರೋಸ್ಟ್ ಆದಮೇಲೆ ಸ್ವಲ್ಪ ಕಲರ್ ಬಂದಾದಮೇಲೆ, ಸೊ ಏನಕ್ಕೆ ಅಂತ ಲಾಸ್ಟ್ವರೆಗೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಎತ್ತಿಡ್ತಾರೆ ಈರುಳ್ಳಿ ಅಂತ. ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡು ಎತ್ತಿಟ್ಕೊತೀರಾ? ಫುಲ್ ಎತ್ಬಿಡ್ತೀರಾ? ಇಲ್ಲ, ಒಂದು 3/4 ಭಾಗ ತೆಗಿತೀವಿ, ಸ್ವಲ್ಪ 1/4 ಭಾಗ ಹೊರಗಡೆ ಇರುತ್ತೆ. ಓಕೆ. ಸೊ ಆವಾಗಲೇ ಈರುಳ್ಳಿ ಹಾಕಿದ್ರಲ್ಲ, ಸೊ ಅದರಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟು ಎತ್ತಿಟ್ಟಿದ್ದಾರೆ. ಏನಕ್ಕೆ ಅಂತ ಕೊನೆಗೆ ಹೇಳ್ತಾರಂತೆ. ಈರುಳ್ಳಿ ರೋಸ್ಟ್ ಆಗ್ತಾ ಇದೆ, 1/4 ಭಾಗದಷ್ಟು ಬಿಟ್ಟಿದ್ದಾರೆ. ಈ ಕಡೆ ಒಂದು ಒಲೆನಲ್ಲಿ ಬಿಸಿನೀರು ಕಾಯಿಸ್ಕೊತಾ ಇದ್ದಾರೆ. ಇದು ಬಿರಿಯಾನಿಗೆ ಹಾಕಕ್ಕರಿ ಅಲ್ಲ, ಹೇಳ್ತೀನಿ ಅದು ಏನಕ್ಕೆ ಅಂತ. ಇದು ಬಿರಿಯಾನಿಗೆ ಹಾಕಕ್ಕಲ್ವಂತೆ, ಬಟ್ ಬೇಕು ಅಂತ ಹೇಳಿದ್ದಾರೆ. ಖಾರನ ಆವಾಗಲೇ ರುಬ್ಬಿಟ್ಕೊಂಡಿದ್ರಲ್ಲ, ಅದನ್ನು ಸೇರಿಸ್ತಾ ಇದ್ದಾರೆ. ಆವಾಗಲೇ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಈರುಳ್ಳಿ ಏನು ಫ್ರೈ ಆಗಿತ್ತಲ್ಲ, ಸೊ ಅದಕ್ಕೆ ಸೇರಿಸ್ಕೊತಾ ಇದ್ದಾರೆ. ಇದನ್ನು ರೋಸ್ಟ್ ಮಾಡ್ಕೊಂಡು ಜಸ್ಟ್ 1 ಮಿನಿಟ್ ರೋಸ್ಟ್ ಮಾಡಬೇಕಷ್ಟೇ. ಈರುಳ್ಳಿ ಫುಲ್ಲು ಗೋಲ್ಡನ್ ಕಲರ್ ಬಂದ್ಬಿಟ್ಟಿದೆಯಲ್ಲ, ಚೆನ್ನಾಗಿ. ಇದು 1 ಮಿನಿಟ್ ರೋಸ್ಟ್ ಆದಮೇಲೆ ಸ್ವಲ್ಪ ಚಿಕನ್ನ ಎತ್ತಿಡಬೇಕು. ಸ್ವಲ್ಪ ಸಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು. ಆ್ಯಕ್ಚುಲಿ ಇವರು ಮಾಡುವಾಗ ನನ್ನ ಹತ್ರ ಜಸ್ಟ್ ಈರುಳ್ಳಿ ಟೊಮೊಟೊ ಕಟ್ ಮಾಡಿಸ್ಕೊಡ್ತಾರೆ ಅಷ್ಟೇ. ನನಗೆ ಗೊತ್ತಿಲ್ಲ ಇದು ಯಾವ ರೀತಿ ಮಾಡ್ತಾರೆ ಅಂತ. ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನಂತೂ ವರ್ಷದಲ್ಲಿ 1-2 ಸಲ ಮಾಡಿಸ್ಕೊಂಡು ತಿಂತೀನಿ. ಸ್ವಲ್ಪ ಅರಿಶಿನ ಪುಡಿ,
ವರ್ಷದಲ್ಲಿ 2 ಸಲ ಮಾಡಿಸ್ಕೊಂಡು ತಿಂತೀನಿ. ರುಚಿ ಮಾತ್ರ ಎಮ್ಮೆ ಆಗಿರುತ್ತೆ. 2 ಸಲ 3 ಸಲ ಹಾಕ್ಕೊಂಡು ಖಾಲಿ ಮಾಡ್ತೀನಿ ನಾನು. ಧನಿಯಾ ಪುಡಿ ಹಾಕ್ತಿದ್ದಾರೆ, ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿನ ಸೇರಿಸ್ತಾ ಇದ್ದಾರೆ. ಇವಾಗ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ರು. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ ನೋಡಿ. ಖಾರದ ಪುಡಿ, ಧನಿಯಾ ಪುಡಿ ಹಾಗೆ ಅರಿಶಿನ ಪುಡಿ ಜೊತೆಗೆ ಚಿಕನ್ ಬಿರಿಯಾನಿ ಮಸಾಲ. ಓಕೆ, ಒಂದು ಬಿರಿಯಾನಿ ಪೌಡರ್ನ ಸೇರಿಸ್ತಿದ್ದಾರೆ. ಸೊ ಈ ಮಸಾಲೆ ಪುಡಿ ಏನೇನಿದೆ ಅದೆಲ್ಲ ಈ ಸ್ಟೈಲಲ್ಲಿ ಸೇರಿಸ್ಕೊತಾ ಇದ್ದಾರೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದೊಂದು 2 ಮಿನಿಟ್ಸು ಸಣ್ಣೂರಿನಲ್ಲಿ ಮಸಾಲೆ ಐಟಮ್ ಏನೆಲ್ಲ ಹಾಕಿದ್ರಲ್ವಾ ಎಲ್ಲನೂ ಒಂದು 2 ಮಿನಿಟ್ಸ್ ಈ ರೀತಿ ಸ್ವಲ್ಪ ರಾ ಸ್ಮೆಲ್ಲು ಹಾಗೆ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಡೋವರೆಗೂ ಹುರ್ಕೊತಾ ಇದ್ದಾರೆ. ಘಮ ಘಮ ಅಂತ ಇದೆ. ಆ್ಯಕ್ಚುಲಿ ನಿಜ ಇರಬೇಕು ಅಂದರೆ ಫ್ರೆಂಡ್ಸ್, ಇಲ್ಲಿ ಮಸಾಲೆನ ರುಬ್ಕೊಂಡಿದ್ರಲ್ವಾ, ಸೊ ಅದೇ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದಾರೆ. ನೀರನ್ನ 1 ಲೋಟ. ಓಕೆ, ಚಿಕ್ಕ ಲೋಟನ ದೊಡ್ಡ ಲೋಟ? ಓಕೆ, ಈ ಗ್ಲಾಸಲ್ಲಿ ಆ ಜಾರ್ನ ತೊಳೆದು ಮಸಾಲೆ ಏನು ಅಂಟ್ಕೊಂಡಿತ್ತಲ್ಲ ಅದರಲ್ಲಿ ಅದೆಲ್ಲ ಇದಕ್ಕೆ ಹಾಕ್ಕೊಂಡು. ಅವರು ತುಂಬ ಇಷ್ಟಪಡ್ತಾರೆ ಅಂತೇಳಿ ಬಾಸುಮತಿ ರೈಸ್ ತಂದಿದ್ದೀನಿ 1 kg. ಇದರಲ್ಲಿ ಅರ್ಧ ಹಾಕ್ತೀನಿ ಅಷ್ಟೇ, ಫುಲ್ ಹಾಕಲ್ಲ. ಓಕೆ, ನಮ್ಮ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ಅಕ್ಕಿನಲ್ಲಿ ಬಿರಿಯಾನಿ ತಿನ್ನಲಿಕ್ಕೆ. ಅದಕ್ಕೋಸ್ಕರ ನೋಡಿ, ಇದಕ್ಕೋಸ್ಕರ ಬಾಸುಮತಿ ರೈಸ್ನ ತಂದು ಸ್ಟಾರ್ಟ್ ಆಗ್ತಾ ಇದೆ ಇನ್ನು. ಸೊ ಇದು ಚೆನ್ನಾಗಿ ಕುದಿಬೇಕಲ್ವ ರೀ? ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಈ ಕಡೆ ಈ ನೀರು ಕುದೀತಾ ಇದೆ. ಬಟ್ ಇದು ಬಿರಿಯಾನಿಗಲ್ಲ ಅಂತ ಹೇಳಿದ್ದಾರೆ. ಬಿರಿಯಾನಿ ಒಳಗಡೆ ಹಾಕಕ್ಕಲ್ವಂತೆ, ಬಟ್ ಏನಕ್ಕೆ ಅಂತ ಹೇಳ್ತಾರೆ. ಅಕ್ಕಿನ ತೊಳ್ಕೊಬೇಕು ನೀಟಾಗಿ. ಓಕೆ, ಈಗ ಅಕ್ಕಿ ತೊಳೆದ್ಬಿಟ್ಟು ನೆನೆ ಹಾಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಕಸೂರಿ ಮೇಥಿನ ಆ್ಯಡ್ ಮಾಡಿದ್ರು. ಸೊ ಅದು ಜಸ್ಟ್ ಅವ್ರು ಹಾಕೋದು ಟಿಪ್ಪಿಂಗ್ ಮಿಸ್ ಆಯಿತು ನೋಡಿ. ಕಸೂರಿ ಮೇಥಿ ಆ್ಯಡ್ ಮಾಡ್ತಾ ಇದ್ದಾರೆ ಇದು ಕುದಿಯೋ ಟೈಮಲ್ಲಿ. ಓಕೆ, ಚೆನ್ನಾಗಿ ಕಾಯ್ದ್ಮೇಲೆ 4-5 ಮೆಣಸಿನ್ಕಾಯಿ. ಓಕೆ, ಬಿರಿಯಾನಿಗಲ್ಲ ಅಂದ್ರೆ ನಾನು ಬೇರೆ ಏನಕ್ಕೆ ಅಂದ್ಕೊಂಡೆ ನೋಡಿ. ಬೇರೆ ಥರ ನೋಡು ಲಾಸ್ಟ್ ಅಂತ ಹೇಳ್ತಾರೆ ಪಲಾವ್ ಎಲೆ. ಓಕೆ, ಇಲ್ಲಿ ಸಪ್ರೇಟಾಗಿ ನೀರು ಕಾಯಿಸಿಟ್ಕೊಂಡಿದ್ರಲ್ಲ, ಸೊ ಅದಕ್ಕೆ ಪಲಾವ್ ಎಲೆ ಹಾಗೆ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದಾರೆ. ಓಕೆ, ಚಕ್ಕೆನೂ ಹಾಕ್ತಾ ಇದ್ದಾರೆ. ಒಂದು ಮೊಗ್ಗು. ಓಕೆ, ಒಂದು ಮರಾಠಿ ಮೊಗ್ಗು. ಏಲಕ್ಕಿ, ಲವಂಗ. ಸೊ ಇದು 5 ನಿಮಿಷ ಕುದಿಬೇಕಂತೆ. ಸೊ ಇದೇನೆಲ್ಲ ಹಾಕಿದಾರಲ್ಲ, ಸೊ 5 ಮಿನಿಟ್ಸ್ ಕುದಿಬೇಕಂತೆ. ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ. ಸ್ವಲ್ಪ ಮೊಸರು. ಓಕೆ, ಇದಕ್ಕೆ ಇವಾಗ ಮೊಸರು ಸೇರಿಸ್ತಾ ಇದ್ದಾರೆ ಸ್ವಲ್ಪ. ಹಾಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಇದಕ್ಕೆ. ಏನಕ್ಕೆ ಅಂದರೆ ಸ್ವಲ್ಪ ಹುಡುಡಿಯಾಗಿ ಬರುತ್ತೆ. ಒಂದು 2 ಸ್ಪೂನ್ ಅಷ್ಟು. ಓಕೆ, ಆಯಿಲ್ ಹಾಕ್ಬೇಕು ಹಂಗೆ. ಅನ್ನ. ಓ, ಈಗ ಇದಕ್ಕೆ ಅನ್ನ ಸೇರಿಸ್ತೀರಾ? ಅನ್ನ ಸಪ್ರೇಟಾಗಿ ಮಾಡ್ತೀವಿ. ಸೊ ಒಂದು 70-80%, 75-70% ಬಂದರೆ ಸಾಕಿದೆ ಅನ್ನ. ಓಕೆ, ಇದು ಅನ್ನ ಮಾಡ್ಕೊಳಕ್ಕಲ್ಲ, ಅನ್ನ ಮಾಡೋದಕ್ಕೆ 70% ಬಂದಾದ್ಮೇಲೆ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಸೊ ನೋಡ್ತಾರೆ ಹೇಗೆ ಬರುತ್ತೆ ಅಂತ. ಸ್ವಲ್ಪ 2 ಮಿನಿಟ್ಸ್ ರೋಸ್ಟ್ ಆಗಿದ್ದಾಗಲೇ ಕುದಿಬೇಕು. ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಇದು ಮೊಸರು ಕಸೂರಿ ಮೇಥಿ ಆ್ಯಡ್ ಮಾಡಿದ್ರು. ಇದು ಕುದೀತಾ ಇದೆ ಚಿಕನ್. ಈ ಕಡೆ ಇಲ್ಲೇನು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದಾರೆ. ಸೊ ಅದು ಈರುಳ್ಳಿ ಎತ್ತಿಟ್ಕೊಂಡಿರೋದು ಕೂಡ ಅಲ್ಲೇ ವೆಯ್ಟ್ ಮಾಡ್ತಾ ಇದೆ. ಮತ್ತು ಇಲ್ಲಿ ನೋಡಿ, ಇದೆ ಚೆನ್ನಾಗಿ ಕುದಿ ಬಂದಿದೆ. ಇಲ್ಲೆಲ್ಲ ಹಸಿಮೆಣಸಿನ್ಕಾಯಿ, ಚಕ್ಕೆ, ಪಲಾವ್ ಎಲೆ, ಏಲಕ್ಕಿ, ಮೊಗ್ಗು, ಎಣ್ಣೆ, ಕೊನೆಯಲ್ಲಿ 2 ಸೋಂಪು ಕೂಡ ಆ್ಯಡ್ ಮಾಡಿದ್ರು. ಓಂಕಾಳು ಆ್ಯಡ್ ಮಾಡಿದ್ರು. ಸೊ ಇದು ಈ ರೀತಿಯಾಗಿ ಕುದೀತಾ ಇದೆ. ಸೊ ಇವಾಗ ಇಲ್ಲಿ ಅಕ್ಕಿನ ಹಾಕ್ತಾರಂತೆ. ಬನ್ನಿ ನೋಡೋಣ. ಅದಾದಮೇಲೆ ಕುದಿ ಚೆನ್ನಾಗಿ ಬಂದಾದ್ಮೇಲೆ ಸ್ಲೋಗೆ ಅಕ್ಕಿ ಹಾಕಬೇಕು ನೋಡಿ. ಸೊ ಇಲ್ಲಿ ಅಕ್ಕಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಇವಾಗ ಏನು ಹೇಳಿದ್ ನೀವು? ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಸ್ವಲ್ಪ ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅನ್ನಕ್ಕೆ ಬೇಕಾದಷ್ಟು. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ 70% ಬೇಯಿಸ್ಕೊಬೇಕು ಅಂತ ಹೇಳಿದ್ರು. ಸೊ ಇದನ್ನು 70% ಬೇಯಿಸ್ಕೋಬೇಕಂತೆ, ಅಷ್ಟೇ ಸಾಕು ಅಂತ ಹೇಳಿದರು. ಸೊ ಇಲ್ಲಿ ನೋಡಿ, ಎಣ್ಣೆ ಹಾಕಿರೋದ್ರ ಉದ್ದೇಶ ಬಂದು ಅನ್ನ ಉದ್ರುದ್ರಾಗಿ ಬರುತ್ತೆ ಅಂತ ಹಾಕಿದ್ದಾರೆ. ಸೊ ಅವಾಗವಾಗ 1-2 ಸಲ ಮಿಕ್ಸ್ ಮಾಡಬೇಕು ಅಷ್ಟೇ, ಜಾಸ್ತಿ ಮಾಡಬಾರ್ದು. ಸೊ ಏನು ಕಟ್ಟಾಗ್ಬಿಡುತ್ತೆ ರೈಸು. ಒಂದು 70% ಬೇಯಗಂಟ 1-2-3 ಸಲ ತಿರುಗಿಸ್ಕೊಳ್ಳಿ ಅಷ್ಟೇ. ಬೇಯೋದ್ರೊಳಗಡೆ ಇದು ಬೆಂದೋಗ್ಬಿಡುತ್ತೆ. ಚಿಕನ್ನು ಒಂದು 80-90% ಬೇಯಬೇಕು. ಚಿಕನ್ನು ಒಂದು 10% ಹಂಗೆ ಇರಲಿ. ಸೊ ಅದು 70% ಬೇದಂದ್ರೆ ಇದಕ್ಕೆ 2 ಮಿಕ್ಸ್ ಮಾಡಿದಾಗ ಸೊ ನೀಟಾಗಿ ಬರುತ್ತೆ. ಆಮೇಲೆ ನೀವೇ ನೋಡ್ತೀರಿ ಹೆಂಗಿದೆ ಅಂತ.
40% ಆಗಿದೆ ಅಷ್ಟೇ. ಇನ್ನು 30% ಬೇಯಬೇಕು. ಇದು ಮುಚ್ಚಿದ್ರೆ ಬೇಗ ಆಗುತ್ತೆ. ಏನೋ ಕ್ಲೋಸ್ ಮಾಡೋಣ ಈಗ. ಸೊ ಇದು ಸ್ವಲ್ಪ ಬೇಗ ಆಗಲಿ ಅಂತ ಮುಚ್ತಿದ್ದಾರೆ. ಮುಚ್ಚಿದ್ರೆ ಸ್ವಲ್ಪ ಅದಾದಮೇಲೆ ಈ ನೀವು ರೊಟ್ಟಿ ಸುಡೋದಕ್ಕೆ ತವ ಇರುತ್ತಲ್ಲ, ಸೊ ಅದನ್ನು ಬಿಸಿ ಮಾಡ್ಕೊಂಡು ಅದರಲ್ಲೇ ದಮ್ ಕಟ್ಟ. ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ. ಮನೇಲಿ ಯಾವುದಿದೆಯೋ ಅದು ಯೂಸ್ ಮಾಡಿ. ತಳ ದಪ್ಪ ಇರೋದನ್ನ ಯೂಸ್ ಮಾಡಬೇಕು. ಬಟ್ ಈಗ ಸದ್ಯಕ್ಕೆ ನಮಗೆ ಇದೆಯಲ್ಲ ಇನ್ನೊಂದು ಅಮ್ಮ ಕೊಟ್ಟಿರೋದು ಹಾಕ್ಲಾ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಸೊ ಅದಾದಮೇಲೆ ನಾನು ಕುದೀತಾ ಇದ್ದೀನಿ. ಓಕೆ, ಕುದೀತಾ ಇದೆ. ಏನಿದೆ ಅಂತ ನೋಡೋಣ. ದಮ್ ಕಟ್ಟೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. 10% ಇತ್ತಲ್ಲ ಬೆಂದಿರುತ್ತೆ ಇಷ್ಟಕ್ಕೆ. ಮುಟ್ಟಿದ್ರೆ ಫುಲ್ ಕಟ್ಟು ಆಗಬಾರ್ದು, ಫುಲ್ ಇದು ಆಗಬಾರ್ದು. ಓಕೆ, ಇಷ್ಟ ಆದಮೇಲೆ ಫ್ರೆಂಡ್ಸ್ ಇವಾಗ ಅದು ಅನ್ನ ಬೆಂದಿದೆ. ಅವ್ರು ಹೇಳಿರೋ ರೀತಿ 70%. ನಾನಿಲ್ಲಿ ಇದು ಅನ್ನನ ಈ ಇದರಲ್ಲಿ ಹಾಕೋತಾ ಇದ್ದೀವಿ. ಆ ನೀರನ್ನೆಲ್ಲ ಆಚೆ ತೆಗಿಬೇಕಲ್ವಾ, ನಮಗೆ ರೈಸ್ ಮಾತ್ರ ಬೇಕಲ್ವಾ. ಸೊ ಇವಾಗ ಇದಕ್ಕೆ ಅನ್ನನ ಶಿಫ್ಟ್ ಮಾಡ್ಕೋತಾ ಇದ್ದೀವಿ. ಉದ್ರುದ್ರ ಕಾಣಿಸ್ತಾ ಇದೆ ಅಲ್ವಾ, ನೋಡ್ತಾ ಇದ್ರೇ ಗೊತ್ತಾಗ್ತಿದೆಯಾ ನಿಮಗೆ. ಜಾಸ್ತಿ ಅನ್ನ ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ, ಉದ್ದ ಬಂದಿದೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡ್ತಾರೆ ಅಂತ ನೋಡೋಣ. ಇದು ಅವ್ರು ಹೇಳಿರೋ ರೀತಿ 90% ಆಗೋಗಿದೆ. ಅನ್ನ ಎಲ್ಲ ಬೇಯೋದ್ರೊಳಗಡೆ ಇದು ಕೂಡ ರೆಡಿ ಆಯಿತು. ಸ್ವಲ್ಪ ರೈಸ್ನ ಒಂದು ಅರ್ಧ ಹಾಕಬೇಕು. ಇದು ಫುಲ್ಲು ಸಿಮ್ಗೆ ಇಡಬೇಕು. ಫುಲ್ ಸಿಮ್ಗೆ ಇಟ್ಕೊಂಡ್ರು ಕೈ ಸುಟ್ಕೊತೀರ ಹುಷಾರು. ನೋಡಿ ನೀರೆಲ್ಲ ಒಟ್ಟೋಗಿದೆ. ನೋಡಿ ಒಂದು ಡ್ರಾಪು ಕೂಡ ಇಲ್ಲ, ನೀರೆಲ್ಲ ಇದರಲ್ಲಿ ಹೋಗಿದೆ. ನೋಡಿ ಎಲ್ಲ ಇಲ್ಲಿದೆ ನೀರು. ಇದು ಖಾಲಿ ರೈಸ್ ಮಾತ್ರ ಇದೆ. ಇವಾಗ ಈ ರೈಸ್ನ ಅದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಒಂದು ಅರ್ಧ ಹಾಕ್ಬೇಕಷ್ಟೇ, ಜಾಸ್ತಿ ಹಾಕ್ಬಾರ್ದು. ಅರ್ಧ ಹೇಳ್ತೀನಿ, ಅರ್ಧ ಆದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಓಕೆ, ಅರ್ಧ ಈರುಳ್ಳಿ ಎತ್ತಿಟ್ಕೊಂಡು ಇಡ್ತೀವಲ್ಲ ಸ್ಟಾರ್ಟಿಂಗು, ಇದು ಅದನ್ನೇ ಏನು ಮಾಡಬೇಕು. ಓಕೆ, ಮಧ್ಯಕ್ಕೆ ಹಾಕ್ಬೇಕು. ಈಗ ನೋಡಿ ಈರುಳ್ಳಿ ಯಾವಾಗಲೇ ಎತ್ತಿಟ್ಕೊಂಡಿದ್ದು ಈರುಳ್ಳಿನ ಇಲ್ಲಿ ಸೇರಿಸ್ತಿದ್ದಾರೆ. ಅರ್ಧ ರೈಸ್ ಮಾತ್ರ ಹಾಕಿದ್ದಾರೆ ಅಲ್ಲಿ. ಇವಾಗ ಈರುಳ್ಳಿನ ಇಲ್ಲಿ ಸೇರಿಸ್ತಾ ಇದ್ದಾರೆ. ಪ್ರೊಸೀಜರ್ ಜಾಸ್ತಿ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸಿಕ್ಕಿದ ಅರ್ಧ ಅನ್ನ ಇಲ್ಲೇ ಇದೆ ನೋಡಿ. ಈರುಳ್ಳಿ ಹಾಕಿದ್ಮೇಲೆ ಮಿಕ್ಕಿದ ರೈಸ್ನೆಲ್ಲ ಇಲ್ಲಿ ಸುರಿತಿದ್ದಾರೆ. ಉಳಿದಂಥ ರೈಸ್ನೆಲ್ಲ ಈಗ ಹಾಕ್ಕೊಂಡಿದ್ದೀನಿ. ಹಾಕಾದ್ಮೇಲೆ ಲೈಟಾಗಿ ಹೀಗೆ ಸೈಡಲ್ಲಿ ಈಗ ಎತ್ತೆತ್ತು ಮೇಲೆ ಬಿಡ್ಬೇಕಷ್ಟೇ, ಲೈಟಾಗಿ. ಜಾಸ್ತಿ ಮಿಕ್ಸ್ ಮಾಡಿದ್ರೆ ಕಟ್ಟಾಗ್ಬಿಡುತ್ತೆ ರೈಸ್ ಕಟ್ಟಾಗ್ದಂಗೆ. ಸೊ ಹೀಗೆ ವೈಟ್ಗೆ ಇರಬೇಕು. ಫುಲ್ಲು ನೈಸಿ ಈ ಥರ ಮಾಡಬೇಕು. ಲೈಟಾಗಿ ಎಲ್ಲ ಕಡೆಯಿಂದನೂ ನಿಧಾನವಾಗಿ ತೆಗೆದು ಹಾಗೆ ಜಸ್ಟ್ ಕೂರಿಸಿದ್ದಾರೆ ಅಷ್ಟೇ, ಮೇಲೆ ಕೆಳಗೆ. ನೋಡಿ ರೈಸ್ ಹಾಗೇ ಇದೆ, ಯಾವುದೂ ಕೂಡ ಕಟ್ಟಾಗಿಲ್ಲ. ನೋಡಿ ಇದೇನು ಮಾಡಬೇಕಂದ್ರೆ ಒಂದು 10 to 15 ಮಿನಿಟ್ಸು ಫುಲ್ಲು ಜಾಸ್ತಿ ಇಟ್ಕೋಬೇಕು. ಸೊ 15 ಮಿನಿಟ್ಸ್. ಓಕೆ ಓಕೆ, 10 ಮಿನಿಟ್ಸ್ ಇಟ್ಕೊಂಡ್ರೆ ಸಾಕು. ಅದಾದಮೇಲೆ ಒಂದು 5 ಮಿನಿಟ್ಸು ಸಿಮ್ಮಲ್ಲಿ ಇಡಬೇಕು. ಸೊ ಓಕೆ, ಈ ಹಂಚ್ ಮೇಲೆ ಇವಾಗ 10 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನ ಇಡಬೇಕು. ಈ ಹಂಚ್ ಮೇಲ್ಗಡೆ. ಓಕೆ, ಈಗ ಮಾಡಬೇಕು. ಆದಮೇಲೆ ಇದನ್ನು ದಮ್ ಕಟ್ತಾ ಇದ್ದಾರೆ. ಸೊ ಬಟ್ಟೆನ ಇಟ್ಬಿಟ್ಟು ಕುಕ್ಕರ್ ಮೇಲ್ಗಡೆ ಈ ಥರ ಬಟ್ಟೆ ಇಟ್ಟು, ಸೊ ಆಮೇಲೆ ನಾವು ಇಟ್ಕೊಂಡಿರ್ತೀವಲ್ಲ ಇದು ಗಂಜಿ, ಗಂಜಿನ ಇಡ್ತೀರಾ ಬಿಸಿಗೆ ಇದನ್ನು ಇಡಬೇಕು. ಇದು ಜಾಸ್ತಿ ಆಗುತ್ತೆ ನೋಡಿ. ಏನಿಲ್ಲ, ಚಿಕ್ಕ ಪಾತ್ರೆನೇ ಇಡ್ಬೋದಿತ್ತು ಇಲ್ಲಿ. ಸೊ ಇದ್ರ ಅಳತೆಗೆ ಇಡೋಕೆ ಸದ್ಯಕ್ಕೆ ಕೈಗೆ ಯಾವುದು ಸಿಕ್ಕಿಲ್ಲ, ಅವ್ರಿಗೆ ಅದು ಸಿಕ್ಕಿದೆ, ಇಟ್ಟಿದ್ದಾರೆ. ಸೊ ಗಂಜಿನ ಮೇಲಿಟ್ಟಿದ್ದಾರೆ. ಗಂಜಿನೇ ಇಡಬೇಕಾ ಬೇರೆ ಏನಾದ್ರು ತೂಕದ ಇಡಬೇಕು? ಮೇಲ್ಗಡೆ ಬಿಸಿ ಈಗ ಕೆಂಡ ಹಾಕ್ಬೇಕಲ್ವಾ, ಅದ್ರ ಬದಲು ಈ ಬಿಸಿ ಗಂಜಿ ಇಡ್ತಾರೆ. ಓಕೆ ಓಕೆ ಓಕೆ, ಕೆಂಡದ ಬದಲು. ಓಕೆ, ಕೆಂಡ ಹಾಕ್ತಾರೆ. ಊರ ಕಡೆ ಆದರೆ ಇದು ಕಲ್ಲಿದ್ಲಲ್ಲ, ಹೋಟ್ಲುಗಳಲ್ಲಿ ಊರುಗಳಲ್ಲೆಲ್ಲ ಕೆಂಡ ಸಿಗುತ್ತೆ. ಸೊ ನಮಗೆ ಬಿಸಿ ಇರಬೇಕು ಮೇಲ್ಗಡೆ ಕೂಡ, ಅದಕ್ಕೋಸ್ಕರ ನಾವು ಅವಾಗಲೇ ಅನ್ನ ಬಸ್ಕೊಂಡಿದ್ದಂತ. ಇಲ್ಲಿ ನೋಡಿ, ಇದು 10 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟಿದ್ರು. ಹಾಗೆಯೇ 5 ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟಿದ್ರು. ಸೊ ಇದು ಇವಾಗ ಆಗಿದೆ ಫೈನಲ್ ಆಗಿ.
ಒಂದು 5 ನಿಮಿಷ ಹಾಗೆ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಓಪನ್ ಮಾಡ್ತೀವಿ, ಹೇಗಾಗಿದೆ ಅಂತ ತೋರಿಸ್ತೀವಿ. ಸೊ 10 ಮಿನಿಟ್ಸ್ ಆದಮೇಲೆ ಕೂಲಿಂಗ್ ಆಗುತ್ತೆ. ಆಮೇಲೆ ಒಂದೊಂದಾಗಿ ತೆಗೆಯೋಣ. ಹೇಗಿದೆ ಅಂತ ನೀವೇ ನೋಡ್ಬಿಡಿ. ವಾವ್, ಫುಲ್ ಬೆಂದೋಗಿದೆ. ಆವಾಗಲೇ ಎಲ್ಲ ಗಟ್ಟಿ ಇತ್ತಲ್ಲ, ಅದೆಲ್ಲ ಬೆಂದಿದೆ, ಉದ್ರುದ್ರಾಗಿದೆ, ಘಮ 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 ಅಂತಿದೆ. ದಮ್ ಕಟ್ಟಿದ್ದಾರೆ. ಸೊ ದಮ್ಗೆಲ್ಲ ಬಾಸುಮತಿನೇ ಸರಿ ಅಲ್ವಾ? ಬೇರೆ ಅಕ್ಕಿ ಆಗುತ್ತಾ? ಸೊ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದು ಹೆವಿ ಜಾಸ್ತಿ ಟೇಸ್ಟ್ ಇರುತ್ತೆ. ಆಲ್ಮೋಸ್ಟ್ ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಇದು ಸೈಡಲ್ಲೇ ತೊಗೊಂಡು ಹಾಕೋದಕ್ಕಿಲ್ಲ, ರೈಸ್ ಕಟ್ ಆಗಿಬಿಡುತ್ತೆ. ಸೊ ನಿಮಗೊಂದು ತಟ್ಟೆಲ್ಲಿ ಹಾಕ್ಬಿಟ್ಟು ತೋರಿಸ್ಕೊಡ್ತೀವಿ ಯಾವ ಥರ ಅಂತ. ಸೊ ಟೇಸ್ಟ್ ನೀವು ಮಾಡಿ, ಟೇಸ್ಟ್ ನೋಡಿ ಆಮೇಲೆ ನಮಗೆ ಕಮೆಂಟ್ಸ್ ಮಾಡಿ. ಸೂಪರಾಗಿ ಮಾತಾಡೋದು. ಗೊತ್ತಾಗ್ತಾ ಇದೆ ಅದು. ಆ ಕಡೆ ಕಬಾಬ್ ಸರ್ರ್ ಅಂತ ಬೇಯ್ತಾ ಇದೆ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನೋಡಿ ಕಬಾಬ್ ಬೇಯಿಸ್ಕೊತಾ ಇದ್ದೀವಿ. ಸೊ ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಸೈಡಲ್ಲೇ ತೊಗೋಬೇಕು. ಸೊ ಇಲ್ಲಿ ತೊಗೋಬೇಕಾದ್ರೆ ಮೇಲೆ ಕೆಳಗೆ ಈ ಥರ ತೊಗೋಬೇಕು, ಒಂದು ಸೈಡಲ್ಲೇ ತೊಗೋಬೇಕು. ಅವಾಗ ನೀಟಾಗಿ ಪೀಸು ಪ್ಲಸ್ ಇದು ಎರಡು ಒಟ್ಟಿಗೆ ಬರುತ್ತೆ. ಈಗ ನೋಡಿ ಹೇಗಿದೆ. ಇನ್ನು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಸೊ ಸ್ವಲ್ಪ ಟೇಸ್ಟ್ ನೋಡ್ಬಿಡು ನೀನು ಕೊಟ್ಟಿದ್ದು. ಸೊ ನಾವು ಹೇಳೋದಲ್ಲ, ಮಕ್ಕಳು ಹೇಳ್ತಾರೆ, ಇಲ್ಲ ಹೊರಗಡೆ ಅವ್ನು ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿದೆ. ಸೊ ನಾನು ತಿಂದ್ಬಿಡ್ಬೇಕು, ಏನಕ್ಕೆ ಅಂದರೆ ನಾವು ಮಾಡಿರೋದ್ರಿಂದ ಹೇಗಿದೆ ಅಂತ ಗೊತ್ತಿರಲ್ಲ. ಸಖತ್ತಾಗಿದೆ. ವಾವ್ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ಸಖತ್ತಾಗಿದೆ. ದಮ್ ಬೇರೆ ಕಟ್ಟಿದ್ರಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಸಖತ್ತಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಮೊಸರು ಬಜ್ಜಿ ಮಾಡ್ಕೊಂಡ್ಬಿಡಿ, ಇನ್ನೂ ಎಕ್ಸಲೆಂಟ್ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ರೈತ ಮಾಡಿಕೊಂಡ್ರೆ ಚೆನ್ನಾಗಿ. ಇದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೋಬೇಕಂತೆ. ಬಟ್ ನಿಜವಾಗ್ಲೂ ಕಾಂಟ್ ವೆಯ್ಟ್ ಗೈಸ್. ನಿಜವಾಗ್ಲೂ ಕಾಯಕ್ಕಾಗ್ತಾ ಇಲ್ಲ. ನಿಜವಾಗ್ಲೂ ವಿಡಿಯೋಗೋಸ್ಕರ ಅಂತ ನಾನು ಸುಳಿಯೋರು ಬಾಸುಮತಿ ಅಕ್ಕಿ ಅಲ್ವಾ ಫ್ರೆಂಡ್ಸ್, ಅದಕ್ಕೂ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಕಾಂಟ್ ವೆಯ್ಟ್. ಸೊ ನಾನಂತೂ ತಿನ್ನೋದಕ್ಕೆ ರೆಡಿಯಾಗಿದ್ದೀನಿ. ನೋಡಿ ಇಲ್ಲೇ ತಿಂತಾಯಿದ್ದೀನಿ. ಟೇಸ್ಟ್ ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಮನೇಲೂ ಒಂದ್ಸಲ ಮಾಡಿ ಹೇಗೆ ಬಂತು ಅಂತ ಟೇಸ್ಟ್ನ ಖಂಡಿತವಾಗ್ಲೂ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಇವ್ರು ಹೇಗೆ ಮಾಡಿದ್ದಾರೆ ಅದೇ ಪ್ರೊಸೀಜರಲ್ಲಿ ಮಾಡಿ ಅಂತ ಮಾತ್ರ ನಾನು ಕೇಳ್ಕೊತೀನಿ. ಯಾಕೆಂದರೆ ಆ ರೀತಿಯಾಗಿ ಮಾಡಿದ್ರೆ ಮಾತ್ರ ಈ ಟೇಸ್ಟ್ ಸಿಗೋದಕ್ಕೆ ಸಾಧ್ಯ. ಫ್ರೆಂಡ್ಸ್, ಇಲ್ಲಿ ರೈಸ್ ಜೊತೆಗೆ ಕಬಾಬ್ ಮಾಡ್ಕೊಂಡಿದ್ವಿ ಅಲ್ಲ ನೋಡಿ, ಕ್ರಷ್ ಮಾಡಿಬಿಟ್ಟು ಇದನ್ನು ಮತ್ತೆ ಆಯಿಲಲ್ಲಿ ಬೇಯಿಸ್ಕೊಂಡು ಹಾಕ್ಕೊಂಡಿರೋದು. ಸೊ ಬನ್ನಿ ಬ್ಯಾಟಿಂಗ್ ಮಾಡೋಣ. ಸೊ ಟೇಸ್ಟ್ ಅಂತೂ ಆವಾಗಲೇ ಹೇಳಿದ್ದೀನಿ ಹೇಗಿದೆ ಅಂತ. ನೆಕ್ಸ್ಟ್ ಲೆವೆಲ್ ಇದೆ ಫ್ರೆಂಡ್ಸ್, ನಿಜವಾಗ್ಲೂ ಟ್ರೈ ಮಾಡಿ. ತಿನ್ನು ಮಗನೆ, ತಿನ್ಬಿಟ್ಟು ಟೇಸ್ಟ್ ಹೇಳು ಹೆಂಗೈತವ? ಬರೀ ಚೆನ್ನಾಗಿದ್ಯಾನಾ? ಟೇಸ್ಟ್ ಹೇಳು ಪಪ್ಪಂಗೆ. ಹೌದಾ? ಬಿರಿಯಾನಿ ಬೇಕು ಅಂತ ಮೊನ್ನೆ ನೈಟು ಹತ್ಕೊಂಡು ತರಿಸ್ಕೊಂಡಿದ್ದ. ಬೇಕೇ ಬೇಕು ಅಂತ ಇವನು ಚಿಕ್ಕವನು ಹೆವಿ ಕ್ವಾಟ್ಲೆ ಕೊಟ್ಕೊಂಡು ತರಿಸ್ಕೊಂಡಿದ್ದ. ಹೇಗಿದೆ ಚಿನ್ನು ಹೇಳು? ಓಕೆ ನೀರು. ಇವಾಗ ಪಪ್ಪಂಗೆ ಟೇಸ್ಟ್ ಹೇಳಿ ಹೇಗಿದೆ ಅಂತ ಹೇಳ್ಬಿಡು ಪಪ್ಪಂಗೆ. ಓಯ್ ಇನ್ನೊಂದು ಸ್ವಲ್ಪ ತಿಂತೀಯ ಸಾಕಾ? ಓಕೆ, ಮಕ್ಳುಗಳು ತುಂಬ ಇಷ್ಟಪಟ್ಟರು. ಸೊ ಅವ್ರ ಮಕ್ಳುಗಳಿಗೋಸ್ಕರನೇ ಆ್ಯಕ್ಚುಲಿ ಮಾಡಿದ್ದವರು, ನನಗೋಸ್ಕರ ಅಲ್ಲ, ಮಕ್ಳುಗಳಿಗೋಸ್ಕರ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಜೊತೆ ಕಬಾಬ್ ಕೂಡ ಮಾಡಿದ್ದೀವಿ, ತಿಂತಾ ಇದ್ದಾರೆ. ಸೊ ತಿನ್ನು ಮಗನೆ. ಓಕೆ.